ನಿಸಾರ್ ಸ್ಯಾಟಲೈಟ್ ಅಥವಾ ನಿಸಾರ್ ಉಪಗ್ರಹ ಈಗಷ್ಟೇ ಭಾರತದ ಶ್ರೀಹರಿಕೋಟದಿಂದ ಅಂದ್ರೆ ಭಾರತದ ಶ್ರೀಹರಿಕೋಟದಲ್ಲಿ ಇರುವಂತಹ ಸತೀಶ್ ಧವನ್ ಸ್ಟೇಷನ್ ಇಂದ ನಿಸಾರ್ ಅನ್ನುವಂತಹ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗಿದೆ. ಈ ನಿಸಾರ್ ಸ್ಯಾಟಲೈಟ್ ಏನಿದೆ ಆ ಸ್ಯಾಟಲೈಟ್ ಬಂದ್ಬಿಟ್ಟು ನಾಸಾ ಹಾಗೂ ಇಸ್ರೋದ ಸಿಂಥೆಟಿಕ್ ಅಪರ್ಚರ್ ರಡಾರ್ ಸ್ಯಾಟಲೈಟ್ ಅಂತ ಕರೀಬಹುದು. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ನಿಸಾರ್ ಅಂತ ಹೇಳಿದ್ರೆ ನಾಸಾ ಅಂಡ್ ಇಸ್ರೋ ಎರಡರ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನುವಂತಹ ಸ್ಯಾಟಲೈಟ್ ನಿಸಾರ್ ಆಗಿದೆ. ಇದನ್ನ GSLV F-16 ನ ಯೂಸ್ ಮಾಡಿಬಿಟ್ಟು ಲಾಂಚ್ ಮಾಡಲಾಗಿದೆ. PSLV ಅನ್ನ ಇಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ಮೊದಲ ಬಾರಿಗೆ GSLV F-16 ನ ಯೂಸ್ ಮಾಡಿ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ UPSC ಅಲ್ಲಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡರ್ ಅಲ್ಲಿ ನೋಡ್ಕೊಬಹುದು. GS3 ಅಲ್ಲಿ ಅದರಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಆಗಿ ನಿಸಾರ್ ಸ್ಯಾಟಲೈಟ್ ಬಗ್ಗೆನೇ ಕೇಳ್ಬೋದು. ಬಿಕಾಸ್ ಇದು ಇಸ್ರೋ ಮತ್ತೆ ನಾಸಾದ ಅಪರ್ಚರ್ ರಡಾರ್ ಅನ್ನ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡ್ತಿರುವಂತಹ ಮೊದಲ ಸ್ಯಾಟಲೈಟ್ ಆಗಿದೆ. ಹಾಗಾಗಿ ಇದನ್ನ ಎಕ್ಸಾಮ್ ಅಲ್ಲಿ ಮೇನ್ಸ್ ಅಲ್ಲಿ ಅಥವಾ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಗೆ FD ಆಗಿರ್ಬೋದು, SD ಆಗಿರ್ಬೋದು ಅಥವಾ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ KAS ಆಗಿರ್ಬೋದು, ಅದ್ರಲ್ಲಿ ಕೂಡ ನಮ್ಗೆ MCQ ಮೂಲಕ ಇದರಲ್ಲಿ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಭಾರತ ಹಾಗೂ US ನ ರಿಸರ್ಚ್ ಸೆಂಟರ್ಸ್ ಆಗಿರುವಂತಹ ಯಾವುದು ಭಾರತದ ರಿಸರ್ಚ್ ಸೆಂಟರ್ ಬಂದ್ಬಿಟ್ಟು ಇಸ್ರೋ ISR, ನಾಸಾ US ನ ರಿಸರ್ಚ್ ಸೆಂಟರ್ ಬಂದ್ಬಿಟ್ಟು ನಾಸಾ. ಈ ಎರಡು ಕೂಡ ಜಂಟಿಯಾಗಿ ಬಂದಿರುವಂತಹ ಸ್ಯಾಟಲೈಟ್ ನಿಸಾರ್. ಮೊದಲ ಬಾರಿ ಭೂಮಿಯನ್ನ ವೀಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ತಗೊಂಡ್ಬಂದಿದ್ದಾರೆ ಈ ಎರಡು ರಿಸರ್ಚ್ ಸೆಂಟರ್ಸ್ ಗಳು ಸೇರ್ಬಿಟ್ಟು, ವಿಚ್ ರೆಪ್ರೆಸೆಂಟ್ ಇಂಡಿಯಾ US ಕೊಲಾಬರೇಷನ್ ಇನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸ್ಪೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಭಾರತ ಮತ್ತೆ US ತಗೊಂಡಿರುವಂತಹ ಒಂದು ಸಿಗ್ನಿಫಿಕೆಂಟ್ ಮೂವ್ ಇದಾಗಿದೆ. ಸೊ ವೈ ನಿಸಾರ್ ಸ್ಯಾಟಲೈಟ್ ಯಾಕೆ ಬೇಕು ನಮ್ಗೆ ಅಂತ ಹೇಳಿದ್ರೆ, ಇದರ ಮುಖ್ಯ ಉದ್ದೇಶ ಏನು, ಉಡಾವಣೆ ಮಾಡೋದಕ್ಕೆ ಇರುವಂತಹ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಭೂಮಿ ಮೇಲೆ ಸರ್ಫೇಸ್ ಮೂವ್ಮೆಂಟ್ ಆಗ್ತಿದೆ. ನಮಗ್ ಗೊತ್ತು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಿದೆ. ಈವನ್ ನಾವು ಭಾರತವನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ ಭಾರತ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಈ ತರ ಮೂವ್ ಆಗ್ತಿದೆ ಅಲ್ವಾ. ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಮೂವ್ ಆಗ್ತಿರೋದ್ರಿಂದ ಇಂಡೋ ಯುರೇಷಿಯನ್ ಪ್ಲೇಟ್ ಗೆ ಮೂವ್ ಆಗ್ತಿದೆ. ಸೊ ಈ ಮೂವ್ಮೆಂಟ್ಸ್ ಇಂದ ಏನೆಲ್ಲ ಥ್ರೆಟ್ ಆಗುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ ಅರ್ಥಕ್ವೇಕ್ ಆಗ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ಸ್ ಗಳಾಗ್ಬೋದು. ಇದನ್ನೆಲ್ಲ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಈ ಸರ್ಫೇಸ್ ನ ಮೂವ್ಮೆಂಟ್ ಮುಖ್ಯ ಆಗತ್ತೆ. ಸೊ ಈ ಸರ್ಫೇಸ್ ನ ಮೂವ್ಮೆಂಟ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಮೈನ್ಯೂಟ್ ಪಾರ್ಟಿಕಲ್ಸ್ ಅಲ್ಲ ಇದೆಲ್ಲ, ಈ ರೀತಿಯಾದಂತಹ ಮೈನ್ಯೂಟ್ ಲ್ಯಾಂಡ್ ಮೂವ್ಮೆಂಟ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ, ಹಾಗೆಯೇ ಸರ್ಫೇಸ್ ಮೂವ್ಮೆಂಟ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಈ ಒಂದು ನಿಸಾರ್ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಏನೆಲ್ಲ ಐಡೆಂಟಿಫೈ ಮಾಡತ್ತಲ್ವಾ ಆ ಡಾಟಾವನ್ನ ಸೆಂಟಿಮೀಟರ್ ಲೆವೆಲ್ ಅಲ್ಲಿ ತುಂಬಾ ಪ್ರಿಸೈಸ್ಡ್ ಆಗಿ ನಮಗೆ ಒದಗಿಸುತ್ತೆ. ನಂತರ ಎರಡನೇ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಭೂಮಿ ಮೇಲೆ ಆಗ್ತಿರುವಂತಹ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ನೈಸರ್ಗಿಕ ವಿಪತ್ತುಗಳು ಏನಾಗ್ತಿದೆ. ಯಾವ್ದು ನೈಸರ್ಗಿಕ ವಿಪತ್ತುಗಳು ಅಂತ ಹೇಳಿದ್ರೆ, ಅರ್ತ್ ಕ್ವಿಕ್ ಆಗಿರ್ಬೋದು ಅಥವಾ ಫ್ಲಡ್ಸ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಗಳಾಗಿರ್ಬೋದು ಅಥವಾ ವೈಲ್ಕ್ಯಾನಿಕ್ ಎರಪ್ಷನ್ ಆಕ್ಟಿವಿಟೀಸ್ ಗಳಾಗಿರ್ಬೋದು, ಇತ್ತೀಚೆಗೆ ಆಗ್ತಿರುವಂತಹ ಫ್ಲಾಶ್ ಫ್ಲಡ್ ಆಗಿರ್ಬೋದು, ಅರ್ಬನ್ ಫ್ಲಡ್ಸ್ ಆಗಿರ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ ಕ್ರಿಯೇಟ್ ಆದಾಗ ಇದೆಲ್ಲ ನೈಸರ್ಗಿಕ ವಿಪತ್ತುಗಳಲ್ವಾ, ನ್ಯಾಚುರಲ್ ಡಿಸಾಸ್ಟರ್ಸ್. ಇದನ್ನೆಲ್ಲದನ್ನು ಐಡೆಂಟಿಫೈ ಮಾಡಿ ಬೇಕಾಗಿರುವಂತಹ ಸ್ಟೆಪ್ಸ್ ಗಳನ್ನ ತಗೊಳ್ಳೋದಕ್ಕೆ ಕಂಟ್ರೀಸ್ ಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಸ್ಟೆಪ್ ನಿಸಾರ್ ಸ್ಯಾಟಲೈಟ್ ಇಂದ ನಮಗ್ ಸಿಗುತ್ತೆ. ಬರೀ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಗೆ ಅಲಾರ್ಮಿಂಗ್ ನ ಕೊಡೋದಿಲ್ಲ. ಇದು ನ್ಯಾಚುರಲ್ ಡಿಸಾಸ್ಟರ್ಸ್ ಎಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಮತ್ತೆ ಎಲ್ಲಿ ಮಿನಿಮಮ್ ಆಗುತ್ತೆ, ಎಲ್ಲಿ ಫ್ಯೂಚರ್ ಅಲ್ಲಿ ಆಗುವಂತಹ ಚಾನ್ಸಸ್ ಇರುತ್ತೆ, ಇದನ್ನೆಲ್ಲದನ್ನು ಕೂಡ ಮ್ಯಾಪಿಂಗ್ ಮಾಡ್ಬಿಟ್ಟು ನಮ್ಗಳಿಗೆ ಒದಗಿಸುತ್ತೆ. ನಂತರ ಮೂರನೇದಾಗಿ ಆಗ್ರೋ ಎಕೋಸಿಸ್ಟಮ್. ಆಗ್ರೋ ಎಕೋಸಿಸ್ಟಮ್ ಅಂತ ಅಂದ್ರೆ ಏನು? ಆಗ್ರೋ ಅಂತ ಹೇಳಿದ್ರೆ ಅಗ್ರಿಕಲ್ಚರ್, ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ನ ಸುತ್ತ ಇರುವಂತಹ ವಾತಾವರಣ ಮತ್ತೆ ಅಗ್ರಿಕಲ್ಚರ್ ಜೊತೆ ಇಂಟರಾಕ್ಷನ್ಸ್. ಇದನ್ನ ನಾವು ಆಗ್ರೋ ಎಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಆಗ್ರೋ ಎಕೋಸಿಸ್ಟಮ್ ಅಲ್ಲಿ ಏನೆಲ್ಲ ಸಿಗುತ್ತೆ? ವೆಜಿಟೇಷನ್, ದಟ್ ಇಸ್ ಅ ಫಾರೆಸ್ಟ್, ಕರೆಕ್ಟ್ ಅಲ್ಲ, ಅಂಡ್ ಬಯೋಮಾಸ್, ಡಿಫಾರೆಸ್ಟೇಷನ್ ಅಂದ್ರೆ
ಕಾಡಿನ ನಾಶ ಆಗೋದು, ಅದ್ರ ಜೊತೆಗೆ ಕ್ರಾಪ್ ಇತ್ತೀಚೆಗೆ ಸಾಯಿಲ್ ಹೆಲ್ತ್ ಕ್ರೈಸಿಸ್ ಆಗ್ತಾ ಇದೆ. ಸಾಯಿಲ್ ಹೆಲ್ತ್ ಕ್ರೈಸಿಸ್ ಅಂತ ಹೇಳಿದ್ರೆ ಫುಡ್ ನ ಬೆಳೆಯೋದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ನ ಸಾಯಿಲ್ ಕಳ್ಕೊತಾ ಇರೋದು. ಸೊ ಈ ರೀತಿಯಾದಂತಹ ಸಾಯಿಲ್ ಹೆಲ್ತ್ ಕ್ರೈಸಿಸ್ ಆಗ್ತಿರೋದ್ರಿಂದ ಅಗ್ರಿಕಲ್ಚರ್ಗೆ ಅದು ಮೇಜರ್ ಥ್ರೆಟ್. ನಾವು 1950s ಅನ್ನ ನಾವು ನೋಡ್ಕೊಂಡ್ರೆ 1950s ಅಲ್ಲಿ ಅಗ್ರಿಕಲ್ಚರ್ ಇಂದ GDP ಕಾಂಟ್ರಿಬ್ಯೂಷನ್ ತುಂಬಾನೇ ಆಗ್ತಿತ್ತು. ಬಟ್ ಇವಾಗ GDP ಕಾಂಟ್ರಿಬ್ಯೂಷನ್ ರೆಡ್ಯೂಸ್ಡ್ ಟು 13 to 14% ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಭಾರತದಲ್ಲಿ. ಸೊ ಇದನ್ನ ನಾವು ಇದು ಕಡಿಮೆ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಈ ಸಾಯಿಲ್ ಹೆಲ್ತ್ ಕ್ರೈಸಿಸ್ ಅನ್ನ ನಾವು ಅವಾಯ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಕ್ರಾಪ್ ಪ್ಯಾಟ್ರನ್ಸ್ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ ಈ ಕ್ರಾಪ್ಸ್ ಏನಿದೆ, ಈ ಕ್ರಾಪ್ಸ್ ಗಳನ್ನ ನಾವು ಬೆಳೆಯೋದ್ರಿಂದ ಒಂದೇ ಕ್ರಾಪ್ಸ್ ಗಳನ್ನ ರಿಪಿಟೇಷನ್ ಮಾಡ್ತಾ ಇದ್ರೆ ಅಗ್ರಿಕಲ್ಚರ್ ಅಲ್ಲಿ ಪ್ರೊಡಕ್ಟಿವಿಟಿ ರೆಡ್ಯೂಸ್ ಆಗತ್ತೆ, ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ, ಸಾಯಿಲ್ ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ. ಅಂಡ್ ಈ ಕ್ರಾಪಿಂಗ್ ಮಾಡ್ಬೇಕು, ಅಗ್ರಿಕಲ್ಚರ್ ನ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡುವಾಗ ಯಾವ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಿದ್ದಾರೆ? ಭಾರತದಲ್ಲಿ ನಾವಿವಾಗ ಹೆಚ್ಚಿನದಾಗಿ ಪೆಸ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ಬ್ಯಾನ್ ಮಾಡಿರುವಂತಹ ಪೆಸ್ಟಿಸೈಡ್ಸ್ ಗಳನ್ನ ನಾವು ಭಾರತದಲ್ಲಿ ಯೂಸ್ ಮಾಡ್ತಿದೀವಿ. ಸೊ ಈ ರೀತಿಯ ಪೆಸ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಕಂಪ್ಲೀಟ್ ಫುಡ್ ಆಗಿರ್ಬೋದು, ನಾವು ಕನ್ಸ್ಯೂಮ್ ಮಾಡ್ತಾ ಇರೋ ಫುಡ್ ಪಾಯ್ಸನಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಕ್ರಾಪ್ಸ್ ಗಳನ್ನ ಕೂಡ, ಕ್ರಾಪ್ಸ್ ಪ್ಯಾಟರ್ನ್ ನ ಚೇಂಜ್ ಮಾಡೋದಕ್ಕೂ ಕೂಡ ಈ ಒಂದು ನಿಸಾರ್ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ಯಾವ ರೀಜನ್ ಅಲ್ಲಿ ಯಾವ ರೀತಿಯಾದಂತಹ ಕ್ರಾಪಿಂಗ್ ನ ಗ್ರೋ ಮಾಡ್ತಾ ಇದ್ದಾರೆ, ಯಾವ ರೀಜನ್ ಅಲ್ಲಿ ಬಯೋಡೈವರ್ಸಿಟಿ ರೆಡ್ಯೂಸ್ ಆಗ್ತಾ ಇದೆ. ಹಾಟ್ಸ್ಪಾಟ್ಸ್, ಭಾರತದಲ್ಲಿ ನಾವು ಹಾಟ್ಸ್ಪಾಟ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ವೆಸ್ಟರ್ನ್ ಘಾಟ್ಸ್, ಹಿಮಾಲಯನ್ ರೀಜನ್, ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್ ರೀಜನ್, ಇದೆಲ್ಲದೂ ಕೂಡ ಹಾಟ್ಸ್ಪಾಟ್ ರೀಜನ್ಸ್ ಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಇಲ್ಲೇನಾದ್ರೂ ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಭಾರತದ ಬಯೋಡೈವರ್ಸಿಟಿ ಥ್ರೆಟ್ ಆಗತ್ತೆ. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚವನ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಇಂದ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಇದೆಲ್ಲದನ್ನು ಕೂಡ ನಮ್ಗೆ ಐಡೆಂಟಿಫೈ ಮಾಡಿ, ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಫೈರ್ ಆಗಿರ್ಬೋದು, ಯಾವ ರೀಜನ್ ಅಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ ಅದನ್ನ ಮುಂಚೆನೆ ಅಲ್ರಾಮಿಂಗ್ ನ ಕೊಡುವಂತಹ ಸ್ಟೆಪ್ ಅನ್ನ ನಿಸಾರ್ ಸ್ಯಾಟಲೈಟ್ ನಮ್ಗೆ ಮಾಡ್ಕೊಡ್ತಾ ಇದೆ. ನಾಟ್ ಓನ್ಲಿ ಇನ್ ದ ಅಗ್ರಿಕಲ್ಚರ್ ರೀಜನ್, ಈವನ್ ಇನ್ ದ ಕ್ರಯೋಸ್ಪಿಯರ್ ಅಂತ ಹೇಳಿದ್ರೆ ಏನು? ಕ್ರಯೋಸ್ಪಿಯರ್ ಅಂತ ಹೇಳಿದ್ರೆ ನಮ್ಗೆ ಐಸ್ ರೀಜನ್ ಏನಿದೆ ಅದನ್ನ ನಾವು ಕ್ರಯೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಐಸ್ ರೀಜನ್ ಅಲ್ಲಿ ಗ್ಲೇಷಿಯಲ್ ಮೂವ್ಮೆಂಟ್ ಆಗುತ್ತೆ. ಗ್ಲೇಷಿಯಲ್ ಮೂವ್ಮೆಂಟ್, ಈಗ ಗ್ಲೇಷಿಯಲ್ ಔಟ್ ಬಸ್ಟ್ ಅಂತ ಹೇಳಿ ಕೇಳಿರ್ತೀವಿ. ಅಂದ್ರೆ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಇಂದ ಗ್ಲೇಷಿಯರ್ಸ್ ಏನಾಗ್ತಾ ಇದೆ, ತನ್ನ ಜಾಗದಿಂದ ಮೂವ್ಮೆಂಟ್ ಅನ್ನ ತಗೊಳ್ತಾ ಇದೆ, ಮೆಲ್ಟ್ ಆಗ್ಬಿಟ್ಟು. ಕರೆಕ್ಟ್ ಅಲ್ವಾ? ಇದರಿಂದ ಫ್ಲಾಶ್ ಫ್ಲಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚಿನದಾಗಿ ಫ್ಲಾಶ್ ಫ್ಲಡ್ ಆಗ್ತಾ ಇದೆ. ಬರೀ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಆಗ್ತಿದೆ. ಇನ್ ಕೇಸ್ ಏನಾದ್ರೂ ಈ ಗ್ಲೇಷಿಯರ್ ಮೂವ್ಮೆಂಟ್ಸ್ ಇನ್ಕ್ರೀಸ್ ಆದ್ರೆ ಅಥವಾ ಐಸ್ ಮೆಲ್ಟಿಂಗ್ ಏನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಅದರಿಂದ ವಾಟರ್ ಲೆವೆಲ್ ಇನ್ ದ ರಿವರ್, ಒಂದು ರಿವರ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ, ತನ್ನ ಕ್ಯಾಚ್ಮೆಂಟ್ ಏರಿಯಾಗಿಂತ ವಾಟರ್ ರೈಸ್ ಆಗತ್ತೆ. ಸೊ ಅದನ್ನ ನಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡೋದು ನಿಸಾರ್ ಸ್ಯಾಟಲೈಟ್ ನ ಮುಖ್ಯ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲ, ಯಾವುದೇ ಒಂದು ಸಾಯಿಲ್ ಇದ್ರೂ ಕೂಡ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಆ ಮಾಯಿಶ್ಚರ್ ಕಂಟೆಂಟ್ ವೇರಿ ಆಗ್ತಾ ಇರುತ್ತೆ. ಸಾಯಿಲ್ ಮಾಯಿಶ್ಚರ್ ವೇರಿ ಆಗೋದನ್ನ, ಯಾವ ರೀತಿ ಮಾಯಿಶ್ಚರ್ ಕಂಟೆಂಟ್ ಇದೆ, ಸ್ಯಾಚುರೇಷನ್ ಲೆವೆಲ್ ಎಷ್ಟಿದೆ ಅದನ್ನು ಕೂಡ ನಮಗ್ ತಿಳಿಸ್ಕೊಡುತ್ತೆ ನಿಸಾರ್ ಸ್ಯಾಟಲೈಟ್. ಸೊ ವೈ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಫ್ಲಡ್ ಆಗುವಾಗ ಅಥವಾ ಡ್ರಾಟ್ ಆಗೋದು ಎರಡನ್ನು ಕೂಡ ನಮ್ಗೆ ಮುಂಚೆನೆ ತಿಳಿಸ್ಕೊಡುತ್ತೆ. ಸಾಯಿಲ್ ಸ್ಯಾಚುರೇಷನ್ ಏನಾದ್ರೂ ಜಾಸ್ತಿ ಆಗ್ತಿದೆ ಅಂದ್ರೆ ಸಾಯಿಲ್ ನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗುತ್ತೆ. ಹಾಗೆಯೇ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ನ ನಾವು ತಿಳ್ಕೊಳ್ಳೋದ್ರಿಂದ ಡ್ರಾಟ್ ಎಷ್ಟಾಗ್ತಿದೆ ಅನ್ನೋದು ಕೂಡ ನಮಗ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಗೆ ಸಾಯಿಲ್ ಮಾಯಿಶ್ಚರ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನು ಕೂಡ ಇದು ತಿಳಿಸ್ಕೊಡುತ್ತೆ. ಭಾರತದಲ್ಲಿ ಇತ್ತೀಚೆಗೆ ವೆಟ್ಲ್ಯಾಂಡ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ವೆಟ್ಲ್ಯಾಂಡ್ಸ್ ಗಳ ಡಿಟೋರಿಯೇಷನ್ ನ ಕೂಡ ನಮ್ಗೆ ಟ್ರ್ಯಾಕ್ ಮಾಡ್ಬಿಟ್ಟು ನಿಸಾರ್ ಸ್ಯಾಟಲೈಟ್ ತಿಳಿಸ್ಕೊಡುತ್ತೆ. ನಂತರ ಅಷ್ಟೇ ಅಲ್ಲ,
ಇನ್ಫ್ರಾಸ್ಟ್ರಕ್ಚರ್ ವೇರಿ ಆಗಿರ್ಬೋದು ಅಥವಾ ಆಲ್ ವೆದರ್ ಇಮೇಜಸ್ ಗಳನ್ನ ಪ್ರಿಪರೇಷನ್ ಮಾಡಿ ನಮಗ್ ಕೊಡುತ್ತೆ. ಇದಿಷ್ಟು ನಿಸಾರ್ ಸ್ಯಾಟಲೈಟ್ ನ ಮುಖ್ಯ ಉದ್ದೇಶಗಳಾಗಿದೆ. ಸೊ ನಿಸಾರ್ ಸ್ಯಾಟಲೈಟ್ ನ ನಾವು ಲಾಂಚ್ ಮಾಡೋದ್ರಿಂದ ಮಲ್ಟಿಪಲ್ ಇಶ್ಯೂಸ್ ಗಳನ್ನ, ಭೂಮಿಯಲ್ಲಿ ಆಗ್ತಿರುವಂತಹ ಮಲ್ಟಿಪಲ್ ಇಶ್ಯೂಸ್ ಗಳನ್ನ ಇಮೇಜಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಗೆ ಒದಗಿಸ್ಕೊಡ್ತಾ ಇದೆ. ಸೊ ನಿಸಾರ್ ಸ್ಯಾಟಲೈಟ್ ಯಾಕೆ ಅಂತ ಹೇಳಿ ಗೊತ್ತಾಯ್ತು, ಆಬ್ಜೆಕ್ಟಿವ್ ಏನು ಅಂತ ಹೇಳಿ ಗೊತ್ತಾಯ್ತು. ಬಟ್ ಈ ಕಾರ್ಯಗಳನ್ನೆಲ್ಲ ನಿಸಾರ್ ಸ್ಯಾಟಲೈಟ್ ಹೇಗ್ ಮಾಡತ್ತೆ, ಅದಕ್ಕೆ ನಿಸಾರ್ ಸ್ಯಾಟಲೈಟ್ ನ ಕೀ ಸ್ಪೆಸಿಫಿಕೇಶನ್ಸ್ ಏನು ಅದನ್ನ ನೋಡ್ಕೊಳ್ಳೋಣ. ಸೊ ನಿಸಾರ್ ಸ್ಯಾಟಲೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ 5 ವರ್ಷಕ್ಕೆ ಡಿಸೈನ್ ಮಾಡಲಾಗಿದೆ. ಅಂದ್ರೆ 2025, ಇವಾಗ ಉಡಾವಣೆ ಮಾಡಿದೀವಲ್ವಾ, 2025ರಿಂದ 2030 ತನಕ ಇದು ಕಾರ್ಯಾಗಾರವನ್ನ ನಡೆಸುತ್ತೆ. 2030 ತನಕ ತನ್ನ ಕೆಲಸವನ್ನ ತಾನು ಸ್ಪೇಸ್ ಅಲ್ಲಿ ಮಾಡ್ತಾ ಇರತ್ತೆ. ಸೊ 5 ವರ್ಷಕ್ಕೋಸ್ಕರ ಡಿಸೈನ್ ಮಾಡಲಾಗಿದೆ. ಅದಾದ್ಮೇಲೆ ವರ್ಕ್ ಆದ್ರೆ ಇನ್ನು ಕೂಡ ಬೆಟರ್. ಬಟ್ ಮಿನಿಮಮ್ 5 years ವರ್ಕ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ರೂಪಿಸಲಾಗಿದೆ. ನಂತರ ಡಿಸ್ಟೆನ್ಸ್, ಯಾವ ಡಿಸ್ಟೆನ್ಸ್ ಗೆ ಲಾಂಚ್ ಮಾಡಲಾಗಿದೆ ನಿಸಾರ್ ಸ್ಯಾಟಲೈಟ್ ನ ಅಂತ ಹೇಳಿದ್ರೆ, ಭೂಮಿಯ ಲೋ ಅರ್ತ್ ಆರ್ಬಿಟ್, ಭೂಮಿ ಇದೆ ಅಲ್ವಾ, ಭೂಮಿಯ ಲೋ ಅರ್ತ್ ಆರ್ಬಿಟ್ ಅಲ್ಲಿ 747 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದನ್ನ ಲಾಂಚ್ ಮಾಡಲಾಗಿದೆ ನಿಸಾರ್ ಸ್ಯಾಟಲೈಟ್ ಅನ್ನ. ಸೊ ಈ 747 ಕಿಲೋಮೀಟರ್ ಏನಿದೆ ಅಲ್ವಾ, ಅದನ್ನ ಸನ್ ಸಿಂಕ್ರೊನಸ್ ಆರ್ಬಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸನ್ ಸಿಂಕ್ರೊನಸ್ ಆರ್ಬಿಟ್. ಈ ಸನ್ ಸಿಂಕ್ರೊನಸ್ ಆರ್ಬಿಟ್ ಗೆನೆ ನಾವಿವಾಗ ನಿಸಾರ್ ಸ್ಯಾಟಲೈಟ್ ಅನ್ನ ಭೂಮಿಯನ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಕಳಿಸ್ತೀವಿ. ಇಲ್ಲಿ ನಿಸಾರ್ ಸ್ಯಾಟಲೈಟ್ ಇನ್ ದ ಲೋ ಅರ್ತ್ ಆರ್ಬಿಟ್ ರಿಪೀಟ್ ದ ಸೈಕಲ್ ಆಫ್ 12 days. ಸೊ ಇಲ್ಲಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ 12 days ಒಂದ್ಸಲ ಸೈಕಲ್ ಅನ್ನ ರಿಪೀಟ್ ಮಾಡ್ತಾ ಇರತ್ತೆ ಭೂಮಿಯ ಅಬ್ಸರ್ವೇಷನ್ ಗೋಸ್ಕರ. ಸೊ ಲೋ ಅರ್ತ್ ಆರ್ಬಿಟ್ ಪ್ಲೇಸ್ಡ್ ಅಟ್ ಸನ್ ಸಿಂಕ್ರೊನಸ್ ಪೋಲಾರ್ ಆರ್ಬಿಟ್. ಲೋ ಅರ್ತ್ ಆರ್ಬಿಟ್ ಅಲ್ಲಿ ಸನ್ ಸಿಂಕ್ರೊನಸ್ ಪೋಲಾರ್ ಆರ್ಬಿಟ್ ಅಂತ ಇದೆ, ಅಲ್ಲಿ ನಾವು ನಿಸಾರ್ ಸ್ಯಾಟಲೈಟ್ ನ ಪ್ಲೇಸ್ ಮಾಡಿರೋದು. ಇದರ ವೆಯ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 2800 kg ಇದೆ. ಅಂಡ್ ಕಾಸ್ಟ್ $1.5 billion ಅಷ್ಟು ಅಮೌಂಟ್ ಅನ್ನ ನಾವು ಈ ಒಂದು ನಿಸಾರ್ ಸ್ಯಾಟಲೈಟ್ ಗೆ ಯೂಸ್ ಮಾಡಿದೀವಿ, ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸ್ಯಾಟಲೈಟ್ ಮಿಷನ್ ಅಂತ ಹೇಳ್ಬಿಟ್ಟು ನಾವ್ ಇದನ್ನ ಕನ್ಸಿಡರ್ ನ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ರಡಾರ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಿ. ಸೊ ವಾಟ್ ಇಸ್ ರಡಾರ್ ಟೆಕ್ನಾಲಜಿ, ವಾಟ್ ಇಸ್ ರಡಾರ್ ಇಮೇಜ್? ಏನಕ್ಕೋಸ್ಕರ ಈ ಒಂದು ಸ್ಯಾಟಲೈಟ್ ಅಲ್ಲಿ ರಡಾರ್ ಇಮೇಜ್ ಅನ್ನ ಯೂಸ್ ಮಾಡಿರೋದು? ಮೊದಲ ಬಾರಿಗೆ ನಾವು ಈ ಒಂದು ರಡಾರ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿರೋದು ಟು ಆಪರೇಟ್ ಎಸ್ ಅಂಡ್ ಎಲ್ ವೇವ್ಸ್. ಎಸ್ ಅಂಡ್ ಎಲ್ ವೇವ್ಸ್ ಗಳನ್ನ ಆಪರೇಟ್ ಮಾಡೋದಕ್ಕೋಸ್ಕರ ಮೊದಲ ಬಾರಿ ರಡಾರ್ ಟೆಕ್ನಾಲಜಿಯನ್ನ ನಾವು ಯೂಸ್ ಮಾಡಿದೀವಿ. ದಿಸ್ ಮಾರ್ಕ್ಸ್ ದ ವರ್ಲ್ಡ್ ಫಸ್ಟ್ ರಡಾರ್ ಇಮೇಜ್ ಸ್ಯಾಟಲೈಟ್. ಹಿಯರ್ ಫಾರ್ ದ ಫಸ್ಟ್ ಟೈಮ್ ನಾನು ಆಲ್ರೆಡಿ ಹೇಳ್ದೆ ಯಾವ್ದನ್ನ ಯೂಸ್ ಮಾಡಿದೀವಿ, GSLV F-16 ನ ಯೂಸ್ ಮಾಡಿದೀವಿ ಮೊದಲ ಬಾರಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ PSLV. ಸೊ ಯಾಕೆ GSLV ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, GSLV ರಾಕೆಟ್ ನ ಯೂಸ್ ಮಾಡಿರೋದು ಫಸ್ಟ್ ಟೈಮ್ ಟು ಪ್ಲೇಸ್ ದ ಸ್ಯಾಟಲೈಟ್ ಇನ್ ಸನ್ ಸಿಂಕ್ರೊನಸ್ ಆರ್ಬಿಟ್. ಸನ್ ಸಿಂಕ್ರೊನಸ್ ಆರ್ಬಿಟ್ ಅಲ್ಲಿ ಮೊದಲ ಬಾರಿ ನಾವು GSLV ಅನ್ನ ಯೂಸ್ ಮಾಡಿರೋದು. ಅದಕ್ಕೋಸ್ಕರ ನಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರಾಕೆಟ್ ಅಂತ ಕೇಳುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಯೂಶಲಿ GSLV ಅನ್ನ ಜಿಯೋ ಸಿಂಕ್ರೊನಸ್ ಟ್ರಾನ್ಸ್ಫರ್ ಆರ್ಬಿಟ್, GTO ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನ. ಯೂಶಲಿ GSLV ಅನ್ನ ಜಿಯೋ ಸಿಂಕ್ರೊನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನ GTO ಅಂತ ಹೇಳ್ಬಿಟ್ಟು ಕರಿತೀವಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 35,786 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಇದು. ಇದಕ್ಕೆ ನಾವು GSLV ಅನ್ನ ಯೂಸ್ ಮಾಡ್ತಾ ಇದೀವಿ. ಬಟ್ ಫಸ್ಟ್ ಟೈಮ್ ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ ಗೂ ಕೂಡ ನಾವು ಯೂಸ್ ಮಾಡೋ ಪರ್ಪಸ್ ಗೋಸ್ಕರ GSLV ಅನ್ನ ಯೂಸ್ ಮಾಡಿದೀವಿ. ಈ ನಿಸಾರ್ ಸ್ಯಾಟಲೈಟ್ ಇದೆಯಲ್ಲ, ರೆಡಾರ್ ಟೆಕ್ನಾಲಜಿ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ. ನಿಸಾರ್ ಸ್ಯಾಟಲೈಟ್ ಇಂದ ನಮ್ಗೆ ಇತ್ತೀಚೆಗೆ ಇರುವಂತಹ ಸ್ಪೇಸ್ ಡೆಬ್ರೀಸ್ ಗಳು ಏನು? ಸ್ಪೇಸ್ ಡೆಬ್ರೀಸ್ ಅಂದ್ರೆ ನಾವು ಏನೆಲ್ಲ ಸ್ಯಾಟಲೈಟ್ಸ್ ಗಳನ್ನ ಸ್ಪೇಸ್ ಕಳಿಸ್ತಿದೀವಲ್ವಾ, ಅದು ಅನ್ಯೂಸಬಲ್ ಪೊಸಿಷನ್ ಬಂದಾಗ ಅಲ್ಲೇ ಉಳ್ಕೊಳ್ಳುತ್ತಲ್ವಾ, ಅದನ್ನ ಡೆಬ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಅಲ್ಲಿ ಸ್ಪೇಸ್ ಅಲ್ಲಿ ಇರೋದ್ರಿಂದ ಸ್ಪೇಸ್ ಡೆಬ್ರಿಸ್. ಸೊ ಈ ನಿಸಾರ್ ಸ್ಯಾಟಲೈಟ್ ಸ್ಪೇಸ್ ಡೆಬ್ರಿಸ್ ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ನಿಸಾರ್ ಸ್ಯಾಟಲೈಟ್ ಅನ್ನ ನಾವು ಮಲ್ಟಿಪಲ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಿದೀವಿ. ಅಷ್ಟೇ ಅಲ್ಲ, US ಹಾಗೂ ಇಂಡಿಯಾ ಲಾಂಚ್ ಮಾಡ್ತಿದೆ, ಕರೆಕ್ಟ್ ಅಲ್ವಾ? ಬಟ್ US ಮತ್ತೆ ಇಂಡಿಯಾ ಎರಡೇ ಇದನ್ನ ಯುಟಿಲೈಸ್ ಮಾಡ್ತಾ ಇಲ್ಲ. ಇಲ್ಲಿರುವಂತಹ ಡಾಟಾವನ್ನ ಗ್ಲೋಬಲಿ ಎಲ್ಲ ಸೈಂಟಿಫಿಕ್ ಕಮ್ಯುನಿಟಿಗಳು ಕೂಡ ಯೂಸ್ ಮಾಡಬಹುದಾಗತ್ತೆ. ಇದರಿಂದ ಇಂಡಿವಿಜುವಲ್ ಕಂಟ್ರೀಸ್ಗಳು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡೋದು ರೆಡ್ಯೂಸ್ ಆಗುತ್ತೆ. ಸೊ ಸ್ಪೇಸ್ ಅಲ್ಲಿ ಕ್ರಿಯೇಟ್ ಆಗ್ತಿರುವಂತಹ ಡೆಬ್ರೀಸ್ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಸ್ಪೇಸ್ ಡೆಬ್ರೀಸ್ ಅಲ್ಲೂ ಕೂಡ ನಾವು ಇದನ್ನ ಎಕ್ಸಾಂಪಲ್ ಆಗಿ ಕೊಂಡ್ಕೋಬಹುದು. ಸೊ ಇಲ್ಲಿ ಏನ್ ಹೇಳ್ದೆ ರಡಾರ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಿ. ವರ್ಡ್ಸ್ ಫಸ್ಟ್ ರಡಾರ್ ಟೆಕ್ನಾಲಜಿ ಟು ಮ್ಯಾಚ್ ದ ಫ್ರೀಕ್ವೆನ್ಸಿ ಆಫ್ L and S ಬ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ರಡಾರ್ ಟೆಕ್ನಾಲಜಿ ಅಂದ್ರೆ ಏನು? ರಡಾರ್ ಟೆಕ್ನಾಲಜಿ ಅಂತ ಹೇಳಿದ್ರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ಬಿಟ್ಟು. ಹಿಯರ್ ರೇಡಿಯೋ ವೇವ್ಸ್ ಗಳನ್ನ ಆಬ್ಜೆಕ್ಟಿವ್ಸ್ ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ರೇಡಿಯೋ ವೇವ್ಸ್ ಗಳು ಏನಿದೆ ಅಲ್ವಾ, ಆ ರೇಡಿಯೋ ವೇವ್ಸ್ ಗಳು ಹೋಗ್ಬಿಟ್ಟು ವಾಪಸ್ ಏನ್ ಬರುತ್ತೆ ಅಲ್ವಾ, ಅದನ್ನ ನಾವು ಯೂಸ್ ಮಾಡ್ಬಿಟ್ಟು ಆಬ್ಜೆಕ್ಟಿವ್ಸ್ ನ ಐಡೆಂಟಿಫೈ ಮಾಡ್ತೀವಿ. ಅಂದ್ರೆ ಇಲ್ಲಿ ರೇಡಿಯೋ ವೇವ್ಸ್ ಗಳು ಎಮಿಟ್ ಆದಾಗ ಎಲ್ಲಿ ಯಾವ ಆಬ್ಜೆಕ್ಟ್ ಇದೆ ಅದನ್ನ ಡಿಟೆಕ್ಟ್ ಮಾಡಿ ಲೊಕೇಟ್ ಮಾಡಿ ಟ್ರ್ಯಾಕ್ ಕೂಡ ಮಾಡೋಕೆ ಯೂಸ್ ಆಗುತ್ತೆ. ಹೇಗ್ ವರ್ಕ್ ಆಗತ್ತೆ ಇದು ರೇಡಿಯೋ ವೇವ್ಸ್? ಈ ರೇಡಿಯೋ ವೇವ್ಸ್ ಗಳನ್ನ ಎಮಿಟ್ ಮಾಡಿ ರಿಫ್ಲೆಕ್ಟ್ ಆಗುತ್ತಲ್ವಾ, ಆ ರಿಫ್ಲೆಕ್ಟ್ ಆಗುವಂತಹ ಸಿಗ್ನಲ್ಸ್ ನಿಂದ ಆಬ್ಜೆಕ್ಟ್ ಯಾವ ಡಿಸ್ಟೆನ್ಸ್ ಅಲ್ಲಿ ಇದೆ, ಡೈರೆಕ್ಷನ್ ಅಲ್ಲಿ ಇದೆ, ಹಾಗೆ ಅದ್ರ ಸ್ಪೀಡ್ ಎಷ್ಟು, ಇದನ್ನೆಲ್ಲದನ್ನು ಕೂಡ ಮೆಷರ್ ಮಾಡ್ಲಾಗತ್ತೆ. ಈ ನಿಸಾರ್ ಸ್ಯಾಟಲೈಟ್ ಅಲ್ಲಿ ಮೊದಲ ಬಾರಿಗೆ ನಾವು ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನುವಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಿ. ಫಸ್ಟ್ ಟೈಮ್ ಇದನ್ನ ಡಿಸೈನ್ ಮಾಡಿರೋದು, ಮೊದಲ ಬಾರಿಗೆ ನಾವು ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನ ಯೂಸ್ ಮಾಡಿರೋದು. 12 ಮೀಟರ್ ಆಂಟೆನಾವನ್ನ ಇದರಲ್ಲಿ ಫಿಕ್ಸ್ ಮಾಡಲಾಗಿದೆ ಟು ರಿಸೀವ್ ಸಿಗ್ನಲ್ಸ್. 12 ಮೀಟರ್ ಆಂಟೆನಾವನ್ನ ಫಿಕ್ಸ್ ಮಾಡಲಾಗಿದೆ. ಬರ್ತಿರುವಂತಹ ಸಿಗ್ನಲ್ಸ್ ಗಳನ್ನ ಅಂದ್ರೆ ಏನು ಎಮಿಟ್ ಆಗಿ ರಿಫ್ಲೆಕ್ಟ್ ಆಗುತ್ತಲ್ವಾ, ಆ ಸಿಗ್ನಲ್ಸ್ ಗಳನ್ನ ಕ್ಯಾಚ್ ಮಾಡೋದಕ್ಕೋಸ್ಕರ ಡಿಸೈನ್ ಮಾಡಲಾಗಿದೆ, ರಿಸೀವ್ ಮಾಡೋದಕ್ಕೋಸ್ಕರ. ಈ ಸಿಂಥೆಟಿಕ್ ಅಪರ್ಚರ್ ರಡಾರ್ ಏನಿದೆ ಅಲ್ವಾ, ಅದು L ಮತ್ತೆ S ಬ್ಯಾಂಡ್ ಗಳನ್ನ ಆಪರೇಟ್ ಮಾಡುತ್ತೆ. ಸೊ ವಾಟ್ ಈಸ್ L and S ಬ್ಯಾಂಡ್ ಅದನ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪರ್ಟಿಕ್ಯುಲರ್ ಆಗಿ ನಾವು SAR ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಇನ್ಸ್ಟ್ರೂಮೆಂಟ್, ಸಿಂಥೆಟಿಕ್ ಅಪರ್ಚರ್ ರಡಾರ್. ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ವೇರ್ ಎನರ್ಜಿ ಸೆನ್ಸ್ ಔಟ್ ಅಂಡ್ ರೆಕಾರ್ಡ್ಸ್ ಎನರ್ಜಿ ರಿಫ್ಲೆಕ್ಟೆಡ್ ಬ್ಯಾಕ್. ಅಂದ್ರೆ ಏನೆಲ್ಲ ರೇಡಿಯೋ ವೇವ್ಸ್ ಎಮಿಟ್ ಆಗ್ತಿದೆ ಅಲ್ವಾ, ಅದನ್ನ ಎಷ್ಟು ಎಮಿಟ್ ಆಗ್ತಿದೆ, ಎಷ್ಟು ರಿಫ್ಲೆಕ್ಟ್ ಆಗ್ತಿದೆ, ಇದನ್ನ ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಸಿಂಥೆಟಿಕ್ ಅಪರ್ಚರ್ ರಡಾರ್. ಸೊ ಯಾವಾಗ ಭೂಮಿಯ ಅಬ್ಸರ್ವೇಷನ್ ಮಾಡ್ತಿದೀವಲ್ವಾ, ಆಗ ಈ ರೀತಿಯಾದಂತಹ ಸ್ಯಾಟಲೈಟ್ ಅಂಡ್ ಭೂಮಿದು ಎರಡರದ್ದು ಇಂಟರಾಕ್ಷನ್ಸ್ ಆಗುತ್ತಲ್ವಾ, ಆದಾಗ ಇದು ಪ್ರೊಡ್ಯೂಸ್ ಮಾಡುವಂತಹ ಇಮೇಜಸ್ ಐ ರೆಸಲ್ಯೂಷನ್ ಇಮೇಜಸ್. ಈ ಐ ರೆಸಲ್ಯೂಷನ್ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಗೆ ಡಾಟಾವನ್ನ ಪ್ರೊವೈಡ್ ಮಾಡುತ್ತೆ. ಸೊ ವಿಚ್ ಯೂಸಸ್ ರಡಾರ್ ಮೋಷನ್. ಅಂಡ್ ಆಲ್ಸೋ ಇಲ್ಲಿ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನ ಯೂಸ್ ಮಾಡಲಾಗಿದೆ. ಇದೊಂದು ಟೆಕ್ನಿಕ್. ಸೊ ಏನಿದು ಸ್ವೀಪ್ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂದ್ರೆ, ಇದು ಹೈ ರೆಸಲ್ಯೂಷನ್ ಇಮೇಜಸ್ ಗಳನ್ನ 3D ಅಲ್ಲಿ ಕವರ್ ಮಾಡುತ್ತೆ. ಕವರೇಜ್ ರೇಂಜಸ್ ಎಷ್ಟು ಅಂತ ಹೇಳಿದ್ರೆ 242 ಕಿಲೋಮೀಟರ್ ವಿಡ್ತ್ ಅಲ್ಲಿ ಇದು ಕವರೇಜ್ ಅನ್ನ ಮಾಡುತ್ತೆ. ಸೊ 3D ಅಲ್ಲಿ ನಮ್ಗೆ ಇಮೇಜ್ ಅನ್ನ ಕೊಟ್ರೆ ನಮ್ಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನೌ ವಾಟ್ ಇಸ್ L and S ಬ್ಯಾಂಡ್? L and S ಬ್ಯಾಂಡ್ ಅಂದ್ರೆ ಏನು ಹಾಗಿದ್ರೆ, ಇಲ್ಲಿ ಯೂಸ್ ಮಾಡಿರುವಂತಹ ಡ್ಯುಯಲ್ ಫ್ರೀಕ್ವೆನ್ಸೀಸ್ ದಟ್ ಇಸ್ L and S ಬ್ಯಾಂಡ್, ಇದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. L ಬ್ಯಾಂಡ್ ಅಂಡ್ S ಬ್ಯಾಂಡ್. L ಬ್ಯಾಂಡ್ ಇದನ್ನ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡಲಾಗಿದೆ. ಹಾಗೆಯೇ S ಬ್ಯಾಂಡ್ ಅನ್ನ ಭಾರತದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದಲ್ಲಿ ಪ್ರಿಪೇರ್ ಮಾಡಲಾಗಿದೆ. L ಬ್ಯಾಂಡ್ ಯೂಶಲಿ ವೆಜಿಟೇಷನ್ ಅಥವಾ ಸರ್ಫೇಸ್ ಮೆಟೀರಿಯಲ್ ಪೆನೆಟ್ರೇಷನ್ ನ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದರಿಂದ ವೆಜಿಟೇಷನ್ ಮತ್ತೆ ಸರ್ಫೇಸ್ ಮೆಟೀರಿಯಲ್ಸ್ ಎರಡನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ.
ಯೂಶಲಿ ಅಪ್ರಾಕ್ಸಿಮೇಟ್ಲಿ ವೇವ್ ಲೆಂತ್ 24 ಸೆಂಟಿಮೀಟರ್ ವೇವ್ ಲೆಂತ್ ಅನ್ನ ಯೂಸ್ ಮಾಡಲಾಗಿದೆ. ಇದ್ರ ಮೂಲಕ ಸಾಲಿಡ್ ಅರ್ತ್ ಪ್ರೊಸೆಸ್ ನ ಸ್ಟಡಿ ಮಾಡಬಹುದು ಅಂಡ್ ಐಸ್ ಶೀಟ್ ನ ಸ್ಟಡಿ ಮಾಡಬಹುದು. ಬಯೋಮಾಸ್ ಚೇಂಜಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಎಸ್ ಬ್ಯಾಂಡ್ ನ ವೇವ್ ಲೆಂತ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 10 ಸೆಂಟಿಮೀಟರ್. ಸೊ ಸರ್ಫೇಸ್ ಡಿಫಾರ್ಮೇಶನ್ ನ ಸ್ಟಡಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ ಸರ್ಫೇಸ್ ಡಿಫಾರ್ಮೇಶನ್ ಒಂದೇ ಅಲ್ಲ, ಸರ್ಫೇಸ್ ಡಿಫಾರ್ಮೇಶನ್ ಅಂದ್ರೆ ಏನೇನ್ ಬರುತ್ತೆ? ನ್ಯಾಚುರಲ್ ಅಜಾರ್ಡಸ್ ಬರುತ್ತೆ ಅಲ್ವಾ, ನೈಸರ್ಗಿಕ ವಿಪತ್ತುಗಳು ಅಂದ್ರೆ ಅರ್ತ್ ಕ್ವಿಕ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಡ್ರಾಟ್ ಆಗಿರ್ಬೋದು, ಈ ರೀತಿಯಾದಂತಹ ನ್ಯಾಚುರಲ್ ಅಜಾರ್ಡಸ್ ಗಳನ್ನ ಹೈ ರೆಸಲ್ಯೂಷನ್ ಇಮೇಜಸ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡೋದು ಎಸ್ ಬ್ಯಾಂಡ್ ಟೆಕ್ನಾಲಜಿ. ಸೊ ಇದು ಸರ್ಫೇಸ್ ಡಿಫಾರ್ಮೇಶನ್ ಗೋಸ್ಕರ ಎಸ್ ಬ್ಯಾಂಡ್, ಇದು ವೆಜಿಟೇಷನ್ ಅಂಡ್ ಸರ್ಫೇಸ್ ಮೆಟೀರಿಯಲ್ಸ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಎಲ್ ಬ್ಯಾಂಡ್. ಸೊ ಎರಡಕ್ಕೂ ಡಿಫರೆನ್ಸ್ ತಿಳ್ಕೊಂಡಿರಿ, ಬಿಕಾಸ್ ನಮ್ಗೆ ಡಿಫರೆನ್ಸ್ ಗೊತ್ತಾದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಎಲಿಮಿನೇಟ್ ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ಸೊ ದ ಗೇಮ್ ಚೇಂಜ್ ಫಾರ್ ಅರ್ತ್ ಸೈನ್ಸ್. ಹೌದು, ವೈ? ಬಿಕಾಸ್ ಡಾಟಾವನ್ನ ನಮ್ಗೆ ಇಲ್ಲಿ ತನಕ ಸಿಕ್ಕಿಲ್ದಿರುವಂತಹ ಡಾಟಾಗಳನ್ನ ನಿಸಾರು ಪ್ರೊವೈಡ್ ಮಾಡ್ತಾ ಇದೆ. ಡೀಟೈಲ್ಡ್ ವ್ಯೂಸ್ ನ 3D ಇಮೇಜ್ ಅಲ್ಲಿ ಕೊಡ್ತಾ ಇದೆ. ಸೊ ಇದರಿಂದ ನಮ್ಮ ಅರ್ತ್ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಭಾರತದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಇದು ಸಿಗ್ನಿಫಿಕೆಂಟ್ ಸ್ಟೆಪ್ ಆಗಿದೆ. ನ್ಯಾಚುರಲ್ ಅಜಾರ್ಡಸ್ ಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಆಗ್ತಿರುವಂತಹ ಅಜಾರ್ಡಸ್ ಗಳನ್ನ ಮಿಟಿಗೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಆಗ್ತಿರುವಂತಹ ಲೈಫ್ ಲಾಸಸ್ ಗಳನ್ನ ರೆಡ್ಯೂಸ್ ಮಾಡಬಹುದು. ನಂತರ ಸ್ಟ್ರೆಂಥನ್ US ಅಂಡ್ ಇಂಡಿಯಾಸ್ ಪಾರ್ಟ್ನರ್ಶಿಪ್, ಇದರಿಂದ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಇದೆ. ಸೊ ನಂತರ ಒಂದು ಪ್ರಿಲಿಮ್ಸ್ ಕ್ವಶನ್ ಅಥವಾ MCQ ನ ನಾವು ನೋಡ್ಕೊಂಡ್ರೆ, ವಾಟ್ ಮೇಕ್ಸ್ ದ ನಿಸಾರ್ ಸ್ಯಾಟಲೈಟ್ಸ್ ರೆಡಾರ್ ಟೆಕ್ನಾಲಜಿ ಯುನಿಕ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕ್ವಶನ್. ಸೊ ಇದಕ್ಕೆ ಇಟ್ ಈಸ್ ದ ಲಾರ್ಜೆಸ್ಟ್ ಸ್ಯಾಟಲೈಟ್ ಎವರ್ ಲಾಂಚ್ಡ್. ನೋ, ಇಟ್ ಇಸ್ ನಾಟ್ ಲಾರ್ಜೆಸ್ಟ್ ಸ್ಯಾಟಲೈಟ್. It operates on dual frequencies. It uses optical camera instead of radar. ಇಲ್ಲ, ಇದ್ರ ಫುಲ್ ಫಾರ್ಮ್ ತಿಳ್ಕೊಂಡ್ರೆ ಇದಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಂತರ ಇಟ್ ಇಸ್ ದ ಫಸ್ಟ್ ಸ್ಯಾಟಲೈಟ್ ಟು ಆರ್ಬಿಟ್ ಇನ್ ಎ ಸನ್ ಸಿಂಕ್ರೋನಸ್ ಪಾತ್. ಇಟ್ ಇಸ್ ನಾಟ್ ಅ ಫಸ್ಟ್ ಸ್ಯಾಟಲೈಟ್ ಟು ಆರ್ಬಿಟ್ ಇನ್ ಅ ಸನ್ ಸಿಂಕ್ರೋನಸ್ ಪಾತ್. ಸೊ ಆನ್ಸರ್ ಬಂದ್ಬಿಟ್ಟು ಇಟ್ ಆಪರೇಟ್ಸ್ ಆನ್ ಡ್ಯೂಯಲ್ ಫ್ರೀಕ್ವೆನ್ಸಿ, ಎಲ್ ಅಂಡ್ ಎಸ್ ಬ್ಯಾಂಡ್. ಸೊ ಇದಿಷ್ಟು ನಮ್ಗೆ ನಿಸಾರ್ ಸ್ಯಾಟಲೈಟ್ ಬಗ್ಗೆ ಬೋತ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಷ್ಟೇ ಅಲ್ಲ, FDA SDA ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.